ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತ ಪರಿಸ್ಥಿತಿ ಇತ್ತು. ಈಗ ಅವರ ಆಪ್ತರು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಹೋದ್ರು, ವರಿಷ್ಠರನ್ನ ಭೇಟಿಯಾಗಿ ಸತತ ಲಾಬಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗ್ತಾ ಇದೆ. ಇಲ್ಲಿ ರಾತ್ರೋರಾತ್ರಿ ಸಭೆಗಳಾಗಿ ಹೋಗಿದೆ. ಹಂಗಾಗಿ ತಂತ್ರಕ್ಕೆ ಪ್ರತಿತಂತ್ರ ಅನ್ನೋ ರೀತಿಯಲ್ಲಿ ಸಭೆಗಳು ಕೂಡ ಆಗಿ ಹೋಗಿದೆ ಅಂತ ಸಿಎಂ ಮನೆಗೆ ಆಗಮಿಸಿದ್ದಾರಂತೆ ಸಚಿವ ಬೈರತಿ ಸುರೇಶ್. ಸಿಎಂ ಜೊತೆ ಚರ್ಚೆಗೆ ಬಂದಿದ್ದಾರೆ ಬೈರತಿ ಸುರೇಶ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಯಲ್ಲಿ ಆಕ್ಟಿವ್ ಆಗಿದ್ರೆ ಸಿದ್ದರಾಮಯ್ಯ ಬಣ ರಾಜ್ಯದಲ್ಲಿ ಆಕ್ಟಿವ್ ಆಗಿದೆ. ಡಿಸಿಎಂ ಹೂಡಿರುವ ದಾಳಕ್ಕೆ ಪ್ರತಿತಂತ್ರ ಹೆಣೆಯೋದಕ್ಕೆ ಸಿಎಂ ಬಣ ಆಕ್ಟಿವ್ ಆಗಿದೆ. ಅತ್ತ ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಯಲ್ಲಿ ಹೋದ್ರೆ ವರಿಷ್ಠರನ್ನ ಭೇಟಿ ಆದ್ರೆ ನಾವೇನ್ ಕಡಿಮೆ ಇಲ್ಲ, ನಾವ್ ಯಾವ ರೀತಿ ಒತ್ತಡ ಹಾಕಬೇಕು, ಯಾವ ರೀತಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ಗಳಾಗ್ತಾ ಇದೆ. ಈಗ ಬೈರತಿ ಸುರೇಶ್ ಅವರು ಕೂಡ ಸಿಎಂ ಜೊತೆ ಚರ್ಚೆಗೆ ಬಂದಿದ್ದಾರಂತೆ. ನಿನ್ನೆ ಸಭೆ ಸೇರಿದ್ರು ಸಿಎಂ ಆಪ್ತ ಬಳಗದಲ್ಲಿದ್ದಂತಹ ದಲಿತ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗಿ ಹೋಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ದಲಿತ ನಾಯಕರು. ಅದರ ಉದ್ದೇಶ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬಾರದು. ಇಫ್ ಸಪೋಸ್ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಆದ್ರೆ ನಮ್ಮ ವರ್ಷನ್ ಏನಾಗಿರಬೇಕು ಅಂದ್ರೆ ದಲಿತ ಸಿಎಂ ಆಗಬೇಕು ರಾಜ್ಯದಲ್ಲಿ ಎನ್ನುವಂತ ಕೂಗು ದಟ್ಟವಾಗಿ ಕೇಳೋದಕ್ಕೆ ಸಿಗಬೇಕು. ಆ ರೀತಿ ನಮ್ಮ ಪ್ಲಾನಿಂಗ್ಗಳು ವರ್ಕೌಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಡಿನ್ನರ್ ಮೀಟಿಂಗ್ ಆದಂಗೆ ಕಾಣಿಸ್ತಾ ಇದೆ. ದಲಿತ ಸಿಎಂ ಕೂಗು ಕೇಳಿದ್ರೆ ಇದೇ ಮೊದಲಲ್ಲ, ಬಹಳ ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥ ಹಠ ಕೆಲ ನಾಯಕರಿಗೆ ಇದೆ. ಹಂಗಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತೀರಿ ಅಂದ್ರೆ ನಮ್ಮ ಸಮುದಾಯದಿಂದ ಯಾರಿಗಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿಯುವಂತ ಸಾಧ್ಯತೆಗಳಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಂಥವರು ರಾತ್ರೋರಾತ್ರಿ ನಿನ್ನೆ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಬಟ್ ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರೋದು ಒನ್ಸ್ ಅಗೇನ್ ಸಿಎಂ ಕುರ್ಚಿಯ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದಂತಹ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಇಷ್ಟು ದಿನಗಳ ಕಾಲ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಹೋಗ್ತಾ ಇದ್ರು, ವರಿಷ್ಠರನ್ನ ಭೇಟಿ ಆಗ್ತಾ ಇದ್ರು, ತಮ್ಮ ವರ್ಷನ್ ಅನ್ನ ಮಂಡನೆ ಮಾಡ್ತಿದ್ರು, ವಾಪಸ್ ಆಗ್ತಿದ್ರು. ಈಗ ಅವರ ಆಪ್ತರ ಸರದಿ, ಆಪ್ತರೆಲ್ಲ ಆಕ್ಟಿವ್ ಆಗ್ತಿದ್ದಾರೆ, ಅವರ ನಾಯಕರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಸಿದ್ಧರಾಗಿದ್ದಾರೆ. ದೆಹಲಿಯಲ್ಲಿ ಅಟ್ ಪ್ರೆಸೆಂಟ್ ಏನ್ ಬೆಳವಣಿಗೆ ಆಗ್ತಾ ಇದೆ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತಹ ಉದ್ದೇಶ ಏನು, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹೊತ್ತಲ್ಲಿ ಇದೆಲ್ಲದರ ಮಧ್ಯದಲ್ಲಿ ಬರ್ತಿದ್ದಾರೆ ಬೆಂಗಳೂರಿಗೆ ಅಂದ್ರೆ ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗರಿಗೆದರಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸ್ತಾ ಇದ್ದಂತೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನದ ಪವರ್ ಶೇರಿಂಗ್ ಆಗಲೇಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಪಟ್ಟನ್ನ ಹಿಡಿದುಕೊಂಡು ಕೂತಿರುವಂತದ್ದು. ಆ ನಿಟ್ಟಿನಲ್ಲೇ ಅವರು ಕಳೆದ ವಾರ ಹೈಕಮಾಂಡ್ ನಾಯಕರುಗಳನ್ನು ಸಹ ಭೇಟಿ ಆಗಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅನುಮತಿ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಸುಮಾರು 51ಕ್ಕೂ ಹೆಚ್ಚು ಶಾಸಕರು ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿನ್ನೆ 10ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಪೆರೇಡ್ ಅನ್ನು ನಡೆಸಿರುವಂತದ್ದು ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ, ಅವರ ಸಂಬಂಧಿಯಾಗಿರ್ತಕ್ಕಂಥ MLC ರವಿ ಅವರ ನೇತೃತ್ವದಲ್ಲಿ ನಿನ್ನೆ 10ಕ್ಕೂ ಹೆಚ್ಚು ಶಾಸಕರುಗಳು ಎಲ್ಲರೂ ಸಹ ದೆಹಲಿಗೆ ಹೋಗಿರುವಂತದ್ದು. ನಿನ್ನೆ ರಾತ್ರಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 10 ನಿಮಿಷಗಳ ಕಾಲ ಭೇಟಿಯಾಗಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಸಾಕಷ್ಟು ಚರ್ಚೆಯನ್ನು ಸಹ ಮಾಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ಅವರಿಗೆ ಸಾಕಷ್ಟು ಮತಗಳು ಬಂದಿವೆ. ಹೀಗಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಮಂಡಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಏನು ರಾಜ್ಯದಿಂದ ಹೋಗಿರತಕ್ಕಂಥ ಶಾಸಕರ ಅಳಲನ್ನ ಆಲಿಸಿದ್ದಾರೆ. ಇವತ್ತು ಅವರು ರಾಜ್ಯಕ್ಕೆ ಮರಳಿ ವಾಪಸ್ ಬರ್ತಾ ಇರುವಂತದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಅವರ ಪರಮಾಪ್ತ
ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಜಿ ಪರಮೇಶ್ವರ್ ಆಗಿರ್ಬೋದು ಮತ್ತು ಮಾಜಿ ಸಚಿವ ಆಗಿರ್ತಕ್ಕಂಥ ರಾಜಣ್ಣ ಅವರು ನಿನ್ನೆ ಕಳೆದ ರಾತ್ರಿ ಲೇಟ್ ನೈಟ್ ಡಿನ್ನರ್ ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಸಹ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿರುವಂತದ್ದು. ಸಿಎಂ ಅವರು ಸಹ ಚಾಮರಾಜನಗರ ಪ್ರವಾಸವನ್ನು ಮುಗಿಸಿ ಬರ್ತಾ ಇದ್ದಂತೆ ಅವರನ್ನ ಭೇಟಿಯಾಗಿರ್ತಕ್ಕಂಥ ಅವರ ಆಪ್ತ ಸಚಿವರು ಎಲ್ಲರೂ ಸಹ ರಾತ್ರಿ ವೇಳೆಯಲ್ಲಿ ಮೀಟಿಂಗ್ ಅನ್ನ ಮಾಡಿ ಡಿನ್ನರ್ ಸಭೆಯಲ್ಲಿ ನೆಪದಲ್ಲಿ ಕೂಡುವುದರ ಜೊತೆಗೇನೆ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಹೊಸ ದಾಳವನ್ನ ಪ್ರಯೋಗ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರುಗಳ ಮುಂದೆ ಅಧಿಕಾರ ಹಂಚಿಕೆ ವಿಚಾರದ ಹಕ್ಕನ್ನು ಸಹ ಮಂಡಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾಳಯದಿಂದ ಕೌಂಟರ್ ಅಟ್ಯಾಕ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಅವರು ಸಹ ಚರ್ಚೆಯನ್ನ ಮಾಡ್ತಾ ಇರೋದ್ರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಮಧ್ಯೆ ಪವರ್ ಶೇರಿಂಗ್ಗೆ ಬಿಗ್ ಫೈಟ್ ನಡೀತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.